ಗೌತಮಿಯವರು ಮತ್ತು ಚೈತ್ರಕ್ಕ ಆಮೇಲೆ ಇವರು ಶೆಟ್ಟಿ ಶೋಭಾ ಶೆಟ್ಟಿ 3 ಜನಕ್ಕೂ ಹೆಣ್ಮಕ್ಳು ಇದಿರುತ್ತೆ. ನನಗೆ ಅದು ಗೊತ್ತಿರಲ್ಲ. ರಾಜನ್ ಟಾಸ್ಕಲ್ಲಿ ಇರಬೇಕಾದ್ರೆ ನಾನೇನು ಮಾಡ್ತೀನಿ, ಅವ್ರಿಗೆ ಪನಿಷ್ಮೆಂಟ್ ಅಂತ ಕೊಟ್ಬಿಡ್ತೀನಿ. ಅವ್ರಿಗೆ ಆ ಮೂಡ್ ಸ್ವಿಂಗ್ ಇದ್ದವಾಗ ಆ ಪನಿಷ್ಮೆಂಟು ಅಂತಂದವಾಗ ಅವರೆಲ್ಲೋ ಒಂದಷ್ಟು ಬಸ್ಕಿ ಹೊಡೆ ಕೇಳ್ಬಿಡ್ತೀನಿ. ಅದಾದಮೇಲೆ ಚೈತ್ರಕ್ಕೊಂದು ಗೊತ್ತಾಗುತ್ತೆ. ಆಮೇಲೆ ಗೊತ್ತಾದ್ಮೇಲೆ ಆಲೂಗಡ್ಡೆ ಬಾಯಲ್ಲಿಟ್ಟವಾಗ ಎದ್ದು ಹೋಗಿ ಸಾಕು ಅಂತ ಹೇಳ್ತೀನಿ. ಆಮೇಲೆ ಶೋಭಾ ಶೆಟ್ಟಿ ಅವ್ರದ್ದು ಅದೇ ಪರಿಸ್ಥಿತಿ ಇರುತ್ತೆ ಆ ವಾರದಲ್ಲಿ ನಂದು ಒಂದು ಸ್ವಲ್ಪ ಕ್ರೂರತೆ, ಆ ಒಂದು ಕಪಟಿ ಅನ್ನೋ ಏನೋ ಒಂದಷ್ಟು ಗುಣಗಳಿತ್ತು ರಾಜನಿಗೆ. ಮಂಜಣ್ಣ ಮಹಾರಾಜನಿಗೆ ಆ ಪಾತ್ರದಲ್ಲಿ ಇರಬೇಕಾದ್ರೆ ಬಿಗ್ ಬಾಸ್ ಒಂದ್ಸಲ ಕರೆಸ್ತಾರೆ. ಅಂದರೆ ಊಟನೇ ಕೊಡಲ್ಲ, ಊಟನೇ ಸ್ಟಾಪ್ ಮಾಡಿಸ್ತೀನಿ, ಯಾಕಂದರೆ ರೆಸ್ಪೆಕ್ಟ್ ಕೊಡದೇ ಇದ್ದಾಗ. ಆವಾಗ ಬಿಗ್ ಬಾಸಿಗೆ ಕರೆದು ಹೇಳ್ತಾರೆ, ಮನೆಯಲ್ಲಿ ಇರ್ತಕ್ಕಂಥವ್ರು ಆರೋಗ್ಯದ ದೃಷ್ಟಿಯಿಂದ ಮಂಜು ಮಹಾರಾಜರೇ ಅದು ಒಂದು ಸ್ವಲ್ಪ ಗಮನ ಹರಿಸಿ ಊಟದ ವಿಚಾರದಲ್ಲಿ ಆ ಥರದ್ದೆಲ್ಲ ಹೇಳಿದವಾಗ ನನಗೆ ಮತ್ತೆ ಅರ್ಥ ಆಗ್ತಾ ಹೋಗುತ್ತೆ. ಆ ಮಹಾರಾಜ ಟಾಸ್ಕಲ್ಲಿ ನಾನು ಅಂದ್ಕೊಂಡಿದ್ದೆ ಬೇರೆ, ಅಲ್ಲಿ ಪೋಟ್ರೆ ಆಗಿದೆ ಬೇರೆ. ಎಲ್ಲೋ ಗೆಳತಿನ ಅವನು ಸೇಫ್ ಮಾಡ್ದ, ಗೆಳತಿಗೆ ಏನು ಪನಿಷ್ಮೆಂಟ್ ಕೊಟ್ಟಿಲ್ಲ ಹಾಗೆ ಹೀಗೆ ಅಂತ. ಬಟ್ ನನಗೆ ಅಲ್ಲೆಲ್ಲಿತ್ತು ಅಂತಂದರೆ, ಎರಡು ಕಡೆ ಇರ್ತಕ್ಕಂಥ ಪ್ರಜೆಗಳು ಯಾರಾದರೂ ಒಬ್ಬರು ಪ್ರಜೆ ಯುವರಾಣಿ ಕಡೆ ಅಂತ ಹೋದರೆ, ನಮ್ಮಲ್ಲಿ ಒಬ್ಬರು ಕಡಿಮೆ ಆಗ್ತಾರೆ. ಅಲ್ಲಿ ಏನು ಮಹಾರಾಜನ ಅಂದರೆ ಆಸ್ಥಾನನ ಕಬಳಿಸ್ಕೊಳ್ಳೋದಕ್ಕೋಸ್ಕರ ಬಂದಿರೋದು ಯುವರಾಣಿ ಭಾಳಷ್ಟು ವರ್ಷಗಳಾದ ನಂತರ ಅಂತ. ಆವಾಗ ಬಂದವಾಗ ನಮ್ಮ ಕಡೆ ಇರೋ ಪ್ರಜೆಗಳು ಆ ಕಡೆ ಹೋದರೆ ಹೇಗೆ ಅಂತ ಎಲ್ಲರೂ ನಮ್ಮ ಪ್ರಜೆಗಳನ್ನ ಕರೆದು ಕೇಳ್ತೀನಿ, ಹೇಗೆ ಗೌತಮಿಯವರು ಹೋಗಿ ಯುವರಾಣಿ ಅವರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ, ಹೇಗೆ ಏನು ಅಂತ. ಅದು ನಿಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಆವಾಗ ಆ ಡಿಸಿಷನ್ ತೊಗೋತೀನಿ. ಆ ಸಿಂಹಾಸನ ಕಬಳಿಸ್ಕೊಳ್ಳೋಕ್ಕೆ ಅವ್ರು ಯಾವಾಗ ಕ್ಯಾಪ್ಟನ್ ರೂಮಿಗೆ ಬರ್ತಾರೋ ಅಲ್ಲಿ ಎಲ್ಲೋ ಒಂದು ಕಡೆ ಎಲ್ಲನೂ ಬೇರೆ ಬೇರೆ ರೀತಿ ಆಗುತ್ತೆ. ಅಲ್ಲಿ ಆಟನೇ ಹಂಗೆ. ಯಾರಾದರೂ ಒಬ್ಬರು ಎಂಟರ್ಟೈನ್ಮೆಂಟಲ್ಲಿ ಯಾರಾದರೂ ಒಬ್ಬರು ಮುಂದೆ ಹೋಗ್ತಿದ್ದಾರೆ ಅಂತಂದರೆ ಹಿಂದ್ಗಡೆ ಕಾಲು ಎಳೆಯೋಕ್ಕೆ ಹಿಂದ್ಗಡೆ ಒಂದಷ್ಟು ಜನ ಪ್ಲ್ಯಾನ್ ಮಾಡೋಕ್ಕೆ ರೆಡಿ ಇರ್ತಾರೆ. ಅಂದರೆ ಆಟದ ದೃಷ್ಟಿಯಿಂದ. ಬಟ್ ಮನಸ್ಸಿಂದ ಯಾರೂ ಇದಿಲ್ಲ. ವಾಸು ಕೇಳಿದಂಗೆ ಮನಸ್ಸಿಂದ ಯಾರೂ ಕೆಟ್ಟವರಲ್ಲ. ಅಲ್ಲಿ ಪ್ರತಿಯೊಬ್ಬರು ಆಟ ಆಡಬೇಕು, ಗೆಲ್ಲಬೇಕು ಅಂತಲೇ ಬಂದಿರ್ತಾರೆ. ಆ ಟಾಸ್ಕ್ ಆದ ನಂತರ ಒಂದಷ್ಟು ವೀಕೆಂಡಲ್ಲಿ ಒಂದಷ್ಟು ಬರೋವಂಥ ವಿಚಾರಗಳು ಅದೆಲ್ಲೂ ನನಗೆ ಒಂದಷ್ಟು ಗಿಲ್ಟ್ ಕಾಡೋಕ್ಕೆ ಒಂದಷ್ಟು ವಿಚಾರಗಳು ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ನಾನು ಬದುಕಿರೋದೇ ಹಾಗೆ. ಕೆಲವೊಂದು ರೀತಿಯಲ್ಲಿ ನನಗೆ ಯಾರೇ ಇಷ್ಟ ಆದರೂ ಇಡೀ ಸಮಾಜ ಅವ್ರನ್ನ ದ್ವೇಷ ಮಾಡಿದ್ರು ನನಗಿಷ್ಟನಾ? ನನಗೊಂದು ಹೊತ್ತು ಊಟ ಹಾಕಿದ್ರ, ನನಗೆ ಒಳ್ಳೇದು ಬಯಸಿದ್ರ, ನಾನು ಅವ್ರಿಗೋಸ್ಕರ ನಿಂತ್ಕೋತೀನಿ. ಅದರಿಂದ ನನಗೆ ಲಾಸ್ ಆಗುತ್ತೆ, ನಾನೇನೋ ಪ್ಲೇಸ್ ಮಾಡ್ಕೋಬೇಕು ಆಟದ್ದು ಆ ದೃಷ್ಟಿಯಿಂದ ಎಲ್ಲ ನೋಡಿರಲ್ಲ. ಅದಾದಮೇಲೆ ಸೀಸನ್ 10 ಅವ್ರು ಬರ್ತಾರೆ, ಕಾರ್ತಿಕ್ ಬರ್ತಾರೆ. ಯಾರು ವಿನ್ ಆಗ್ತಾರೆ ಅಂದರೆ ಕಾರ್ತಿಕ್ ಮಂಜು ಅಂತ ಹೇಳ್ತಾರೆ. ಅದಾದಮೇಲೆ ಅಲ್ಲಿನೂ ಒಂದಷ್ಟು ಯಾರೂ ಅಷ್ಟು ಈಸಿಯಾಗಿರೋಂಥ ವ್ಯಕ್ತಿಗಳು ಯಾರೂ ಅಲ್ಲ ಪ್ರತಿಸ್ಪರ್ಧಿಗಳು. ಎಲ್ಲರೂ ಅವರವರೇ ಆಟಗಳು ಆಡಿಕೊಂಡು ಅವರೇ ಹೇಗೆ ಮಾಡಬೇಕು. ಇವಾಗ ಸಿಕ್ಕಿರೋದೇನು, ಇವರಿಬ್ಬರು ಆಟ ಆಡ್ತಿದ್ದಾರೆ, ಗೌತಮಿ ಮತ್ತು ಇವರು ಆಡ್ತಿದ್ದಾರೆ ಅನ್ನೋ ರೀಸನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲೆಲ್ಲೋ ಇದು ಮಾಡೋಕ್ಕೆ ಹೋದರು. ಆಮೇಲೆ ಕುಗ್ಸೋದು ನಾವೆಲ್ಲ ಕುಗ್ತಾನೂ ಇರಲಿಲ್ಲ. ಬಟ್ ಆ ರೀಸನ್ಗಳು ಕೊಟ್ಕೊಂಡು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದಷ್ಟು ಪ್ಲ್ಯಾನ್ಗಳು, ಒಂದಷ್ಟು ನಾಮಿನೇಷನ್ ಪ್ರಕ್ರಿಯೆಗಳು ಆ ಥರದ್ದೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ತಮ್ಮ ತಪ್ಪುಗಳು ಮುಚ್ಚಿಡೋದಕ್ಕೋಸ್ಕರ ಪ್ರತಿಯೊಬ್ಬರು ಏನು ಮಾಡಿದ್ರು, ಬೇರೆಯವ್ರ ತಪ್ಪುಗಳನ್ನ ಹೈಲೈಟ್ ಮಾಡೋಕ್ಕೆ, ಆ ರೀತಿ ರಜತ್ತು ಇವರೆಲ್ಲ ಮಾಡೋಕ್ಕೆ, ಅಂದರೆ ಆಟದ ದೃಷ್ಟಿಯಿಂದ ಪಾಪ ಆ್ಯಸ್ ಎ ಪರ್ಸ್ನಲಿ ಅಲ್ಲ ಅವೆಲ್ಲ ಮಾಡೋಕ್ಕೆ. ಅವೆಲ್ಲ ಆದಾಗ ಎಲ್ಲೋ ನಾನು ತೋರಿಸ್ಕೊಟ್ಟಿದ್ದಂತಹ ಒಂದು 3-4 ವಾರ ಆ ಜನಗಳಿಗೆ ನನ್ನ ವ್ಯಕ್ತಿತ್ವ ಏನು, ನಾನು ಹೇಗಿದ್ದೀನಿ, ಆ ಮಾಸ್ ಲೆವೆಲ್ಗೆ ಅದನ್ನೆಲ್ಲ ತೋರಿಸ್ಕೊಟ್ಟಿದ್ನಲ್ಲ, ಅದೆಲ್ಲೋ ಡೌನ್ ಆಯಿತು ಅನ್ನೋ ದೃಷ್ಟಿನಲ್ಲಿ ವೋಟಿಂಗ್ ಡಿಸೈಡ್ ಆಗೋದ್ರಲ್ಲಿ ಎಲ್ಲೋ ಮಿಸ್ ಆಯಿತು ಅಂತ ಅನ್ಕೋತೀನಿ ಹೊರತು ಬೇರೆ